ಗೈಸ್ ಸೈಜ್ಗೆ ಹೆಲ್ಮೆಟೇ ಸಿಗಲ್ವತ್ತೆ ಗೈಸ್. ಇಬ್ರು ಮನೇಲಿ ಗೈಸ್, ಇಬ್ರು ಸುಳ್ಳು ಹೇಳ್ಬಿಟ್ಟೆ ಬರ್ತಾ ಇರೋದು. ಇವಾಗ ಫೋನ್ ಹುಡುಕ್ತಾವ್ ಗೈಸ್, ಬಂದಾಗೆಲ್ಲ ಒಂದ್ ಕಿತಾಪತಿ ಮಾಡ್ಕೊತಾನೆ ಇರ್ತಾನೆ. ಎಲ್ಲ ಫೈಂಡಿಂಗ್ ಯುವರ್ ಡಿವೈಸ್. ನನ್ನೊಳಗೊಳಗೆ ಒಲವಿನ ಯೋಗ ತುದಿಗಾಲಲಿ. ನಮಸ್ಕಾರ ಕನ್ನಡಿಗರಿಗೆ, ಈ ನಿಮ್ಮ ಪ್ರೀತಿಯ JR ಕನ್ನಡಿಗ ಕಡೆಯಿಂದ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ಏನಪ್ಪ ವಿಷಯ ಅಂದರೆ, ಇವತ್ತು ಸಂಡೇ ಮಾರ್ನಿಂಗು 12:30 AM ಆಗಿದೆ. ಸೊ ಇವತ್ತು ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಅದು ಯಾವುದಪ್ಪ ಅಂದರೆ ಪೆನುಕೊಂಡ ಫೋರ್ಟ್, ನಿಯರ್ ಆಂಧ್ರ ಪ್ರದೇಶ್ ಬಾರ್ಡರ್ಗೆ. ಸೊ ನಾನು ನಮ್ಮ ಬಾಯ್ಸು 4 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ನೈಟ್ ರೈಡ್ ಆಗಿರುತ್ತೆ. ಸೊ 2 ವೀಲರಲ್ಲಿ ಹೋಗ್ತಾ ಇದ್ದೀವಿ. ಸೊ 1 ಮಂತಿಂದ ಪ್ಲ್ಯಾನ್ ಆಗಿತ್ತು ಇದಕ್ಕೆ ಹೋಗ್ಲೇಬೇಕಂತ. ಸೊ ಇವತ್ತು ಟೈಮ್ ಕೂಡ ಬಂದಿದೆ, ಹೋಗ್ಲೇಬೇಕಂತ. ಸೊ ಇವತ್ತು ಹೊರಟಿದ್ದೀವಿ. ನೋಡೋಣ ರೈಡ್ ಹೆಂಗಿರುತ್ತೆ ಅಂತ, ಪ್ಲೇಸ್ ಹೆಂಗಿರುತ್ತೆ ಅಂತ ಹೋಗಿ ತೋರಿಸ್ತೀನಿ ಅಷ್ಟೇ ಗೈಸ್. ಎಂಜಾಯ್ ಮಾಡಬೇಕು. ಸೊ ಗೈಸ್, ಇವಾಗ ನಮ್ಮ ಬಾಯ್ಸ್ನ ಮಾತಾಡ್ಸೋಣ ಬನ್ನಿ, ಹೆಂಗಿದೆ ಎಕ್ಸ್ಪೀರಿಯನ್ಸ್. ಒಳ್ಳೆ ಮಾತು ನಮ್ಗೆ ಬರೋದಿಲ್ಲ. ಹಾಯ್ ರವೀನ್. ಅಸ್ಸಲಾಂ ವಲೈಕುಂ ಲಿಯಾರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಕಲಾವಿದ ಕಣ, ನಮಸ್ಕಾರ ಕಣ ನೀನು. ತೆಗಿ. ಹಾ ಹಾಯ್ ಗಾಯ್ಸ್, ರೆಡಿನಾ? ರೆಡಿ. ಆಲ್ ಸೆಟ್ಗೋ? ಆಲ್ ಸೆಟ್. ನೀವು ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀವಿ ಗೈಸ್. ಇವನ ಹೆಸರು ಅನುಷ್. ನಮಸ್ಕಾರ. ರೆಡಿ? ಇಲ್ಲಿ ಹಾ ರೆಡಿನಾ? ಮನೇಲಿ ಏನೇನು ಹೇಳಿದ್ಯಾ ಗೈಸ್? ಏನು ಹೇಳಲ್ಲ ಬಿಡು. ಸರಿ, ಏನಿಲ್ಲ ಏನಿಲ್ಲ ಅಲ್ಲ. ನಾವು ತುಂಬಾ ಒಳ್ಳೆ ಮಕ್ಕಳು. ಕಾರಲ್ಲಿ ಹೋಗ್ತಿದ್ವಿ. ಇನ್ನೋವಾದಲ್ಲ ಗೈಸ್ ಕಾರ್ ಹೆಸರು KTM ಕಾರ್ ಗೈಸ್. KTM 2011 ಗಾಡಿ. ಓಕೆ. ನಮ್ಮ ಅಪ್ಪ ಹೇಳಿದೀನಿ, 35 ವರ್ಷದ ಅಂಕಲ್ ಓಡಿಸ್ತಾ ಇದಾರೆ ಗಾಡಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಜೋಸೆಫ್ ಅವ್ರ ಅಣ್ಣ. ಹಾಯ್ ಜೋಸೆಫ್, ಇವತ್ತು ನಮ್ ಜೊತೆ ಬರ್ತಿದ್ದಾನೆ. ನಾನು ಯಾವಾಗ್ಲೂ ಬರ್ತಾ ಇದ್ರೆ. ನಾವಿಬ್ರು ಹೊಸ ಅತಿಥಿಗಳು. ಇವರಿಬ್ರು ಹೊಸ ಅತಿಥಿ. ಇನ್ನು ಕಡುವಾದ ಸತ್ಯ ಏನಂದ್ರೆ, ಹಾ, ನಾವು 3 ಗಂಟೆಗೆ ಬಿಡ್ತಾ ಇದೀವಿ ಅಂತ. ನಾವ್ ಇವಾಗ್ಲೇ ಬಿಟ್ಟಿದೀವಿ. 12:30 ಬೆಳಗಿನ ಜಾವ. ಇವ್ರದ್ದು ಮ್ಯಾಟ್ರೆ ಬೇರೆ. ಇವ್ರದ್ದು ಜೋಸಫ್ ಅವ್ರ ಮನೆಗೆ ಹೋಗಿ ಅಲ್ಲಿ ಸ್ಟೇ ಹಾಕಿ ನೆಕ್ಸ್ಟ್ ಡೇ ಹೋಗ್ತಾರೆ ಅಂತ. ಇಬ್ರು ಮನೇಲಿ ಗೈಸ್, ಇಬ್ರು ಸುಳ್ಳು ಹೇಳ್ಬಿಟ್ಟೆ ಬರ್ತಾ ಇರೋದು. ನಿಮ್ ತರ ತಗೊಳಕೊಂಡ್ರೆ ನನ್ನ ಹೆಸರು ಹೇಳಿರೋದು. ತಗ್ಲ ಹಾಕೊಂಡ್ರೆ ಪಾಪ ಇಲ್ಲಿ ಇದಾನೆ ನೋಡಿ, ಇವನ್ನೇ ಬಕ್ರ ಮಾಡ್ತಾವ್ರೆ. ಡಿಪ್ರೆಷನ್ ಜೋಸೆಫ್ ಅಂತ. ಸೊ ಇಬ್ರು ಸುಳ್ಳು ಹೇಳ್ಬಿಟ್ಟು ಟ್ರಿಪ್ಗೆ ಹೋಗ್ತಾ ಇದೀವಿ. ಏನು ಮಾಡಕ್ಕಾಗಲ್ಲ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ಏನಾದ್ರು ಹೇಳಲೇಬೇಕು. ಅಷ್ಟೇ, ಎಂಜಾಯ್ ಮಾಡ್ಬೇಕು ಹುಡುಗರ ಜೊತೆ. ದಟ್ಸ್ ಆಲ್. ಮಿಯಾವ್. ಹಾ, ಮಿಯಾವ್ ಲಾಡ್ಲೆ. ಬಾಯ್ ಬಾಯ್ ಬಾಯ್. ಟ್ರಾವೆಲಿಂಗ್ ನೈಟ್ ರೈಡು ಹೆಂಗಿರುತ್ತೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ನಿಮ್ಗೆ ಯಲಹಂಕ ತೋರಿಸ್ತೀವಿ. A few minutes later. ಸೊ ಗೈಸ್, ಹೋಗ್ತಿದ್ವಿ ಹಂಗೆ, ಇಲ್ಲಿ ರೋಡಲ್ಲಿ ಹೋಗ್ತಾ ಒಂದು ಶೋರೂಮ್ ನೋಡಿದ್ವಿ ನೋಡಿ, ಫೆರಾರಿ. ಗೈಸ್ ನೋಡಿ ಗೈಸ್, ಕಾರ್ ಹೆಂಗಿದೆ. ಓ ಮೈ ಗಾಡ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ನೋಡಿ ಎಷ್ಟು ಸಣ್ಣ, ಎಷ್ಟು ಚಿಕ್ಕದಾಗಿದೆ ಒಂಥರ ನೋಡಕ್ಕೆ. ಲೈವ್ ಆಗಿ ನೋಡಿಲ್ಲ ನೀನು? ರೋಡ್ ಮೇಲೆ ನೋಡಿದೀನಿ ನಾನು ಮುಂದೆ ನೋಡಿದೀನಿ. ಗೈಸ್ ಏನ್ ಹೇಳಿ, ಅದ್ರದ್ದು ಗೊತ್ತು, ಅದು ತಗೊಳ್ಳೋರ್ಗೆ ಮಾತ್ರ ಗೊತ್ತಿರುತ್ತೆ. ಕ್ರೇಜಿ ಆಗಿದೆ. ಏರ್ಪೋರ್ಟ್ಗೆ ಹೋಗೋ ರೋಡಲ್ಲೇ ಇದೆ ಫೆರಾರಿ ಶೋರೂಮ್. ಬ್ಲ್ಯಾಕ್ ಕಲರ್ ಮಾತ್ರ ಕ್ರೇಜಿ ಗೈಸ್. ಸ್ಪೈಡರ್ ಅದು. ಪಕ್ಕದ ಸ್ಪೈಡರ್. ಇಲ್ಲಿ ಒಳಗಡೆ ಒಂದಿದೆ ನೋಡಿ, ಸೈಲೆಂಟ್ ಆಗಿ ನಿಂತಿದೆ ಒಳಗಡೆ. ಈಚೆಯಿಂದ ತೋರಿಸ್ತೀವಿ ನೋಡಿ. ನೋಡಿ ಗಾಯ್ಸ್, ಮೇಲೆ ಯೆಲ್ಲೋ ಕಲರ್ ಒಂದಿದೆ, ವೈಟ್ ಒಂದಿದೆ, ಇಲ್ಲೊಂದು ರೆಡ್ ಒಂದಿದೆ. ಸೊ ಇದೇ ಶೋರೂಮ್. ಹಾ, ಅಯ್ಯೋ ಹುಚ್ಚಿನ ಥರ ಆಡ್ತೇನೆ ಗೈಸ್. ಫ್ಯೂಚರ್ ಅಲ್ಲಿ ನಾನು ತಗೊಬೇಕು. ಫ್ಯೂಚರಲ್ಲಿ ರೇಂಜ್ ರೋವರ್ ತಗೋಬೇಕು, ಇದೆಲ್ಲ ಫೆರಾರಿ ಎಲ್ಲ. ರೇಂಜ್ ರೋವರ್ ಗೈಸ್ ಟಾರ್ಗೆಟ್.
ಸೊ ಗಾಯ್ಸ್ ಇವಾಗ ಕಾಫಿ ಬ್ರೇಕ್ ನಿಲ್ಸಿದ್ದೀವಿ. ಆಲ್ಮೋಸ್ಟ್ ಒಂದು ಎಷ್ಟು ಕಿಲೋಮೀಟರ್ ಬಂದ್ವಿ? 55 ಕಿಲೋಮೀಟರ್ ಬಂದ್ವಿ. 55 ಅಂತೆ 70ನಾ ಮನೆಯಿಂದನಾ? ಗೈಸ್ ಒಂದು 70 ಕಿಲೋಮೀಟರ್ಸ್ ಬಂದು ಇವಾಗ ಒಂದು ಡ್ರಾಪ್ ಹಾಕಿದೀವಿ. ಬರ್ತಾನೆ ಊಟ ಮಾಡ್ಕೊಬಿಟ್ವಿ ಅಲ್ಲೇ. ಸೊ ಇವಾಗ ಕಾಫಿ ಬ್ರೇಕ್ ಹಾಕಿದೀವಿ. ಹುಡುಗರಿಗೆ ನಿದ್ರೆ ಬರ್ತಿದೆ. ಸೊ ಟೈಮ್ 2:30 AM ಆಗಿದೆ. ಸೊ ಇನ್ನೂ 1.5 hour ಜರ್ನಿ ಇದೆ, 100 ಕಿಲೋಮೀಟರ್ಸ್. ಸೊ ಇನ್ನೊಂದು ಸ್ಟಾಪ್ ಹಾಕಿ ಸೊ ನಿಧಾನಕ್ಕೆ ಹೋಗೋಣ, ಏನಿಲ್ಲ. ಒಟ್ಟಿನಲ್ಲಿ ಸನ್ರೈಸ್ ನೋಡಕ್ ಹೋಗ್ತಾ ಇದೀವಿ. ಗೈಸ್ ಜೋಯಲ್ ಮಧ್ಯದಲ್ಲಿ ನಿದ್ದೆ ಮಾಡಿ ದಬಾಕೊಂಡ್ರೆ ಅಪ್ಡೇಟ್ ಕೊಡ್ತೀವಿ ಗೈಸ್. ಓಕೆ, ದಬಾಕೊಂಡ್ರೆ ಈ ವಿಡಿಯೋ ಬರಲ್ಲ, ದಬಾಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ಇಲ್ಲ ಬರುತ್ತೆ. ಗೈಸ್ ನಾವೇ ಹಾಕ್ತೀವಿ, ನಾವೇ ಪೋಸ್ಟ್ ಮಾಡ್ತೀವಿ. RIP ಜೋಯಲ್. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಆನ್ ಇಸ್ ಲಾಸ್ಟ್ ವಿಲಾಗ್. ಹೇಗೈತೆ ಟೀ? ಕುಡಿತಾ ಇದೀನಿ, ಹಾ ಬಿಸಿ ಇದೆ. ಓಕೆ, ಮುಟ್ಟಕ್ಕಾಗಲ್ಲ, ಮತ್ ಬಾಯಲ್ಲಿ ಹೆಂಗ್ ಕುಡಿತಿದ್ಯಾ? ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ಕೈಯಲ್ಲಿ ಮುಟ್ಟಕ್ಕಾಗಲ್ಲ ಅಂದ್ರೆ ಬಾಯಲ್ಲಿ ಮುಟ್ಬೋದು. ಕೈಯಿಂದ ಬಾಯಿಗೆ ಹೆಂಗ್ ಹೋಗುತ್ತೆ? ಕೈಯಾಗ ಮುಟ್ಟಕ್ಕಾಗಿಲ್ಲ ಅಂದ್ರೆ ಕರೆಕ್ಟ್ ಅಲ್ವಾ? ಕಲೆ ಲಾಜಿಕ್ ಆಗಿ ಮಾತಾಡ್ಬೇಕು Don't ಯಾವತ್ತಿದ್ರು. speak this illogical things. ಕೊಲೆ ಇಲ್ಲಿ ಟೀ ಲವರ್ ಜೋಸೆಫ್ ಕಾಫಿ ಬೇಕಿದೆ. ನಾನು ಅದಕ್ಕೆ ಕುಡಿಲಿಲ್ಲ. ಕಾಫಿ ಆಸೆ ಮಾಡ್ಕೊಂಡ್ ಬಂದ್ವಿ ಗೈಸ್, ಕಾಫಿನೇ ಇಲ್ಲ. ಈಗ ಕಾಫಿಲಿ ಕೆಫಿನ್ ಇರುತ್ತಲ್ಲ, ದಟ್ ಆ ಕಿಕ್ಕು ಟೀಯಲ್ಲಿ ಸಿಗಲ್ಲ. ಗೈಸ್ ಯಾರಾದ್ರೂ ಡಿಗ್ರಿ ಫೇಲ್ ಆಗಿರೋ ನೋಡ್ತಾ ಇದ್ರೆ ನೋಡಿ ಗೈಸ್, ಈ ರೋಡ್ ಅಲ್ಲಿ ಒಂದು ಕಾಫಿ ಅಂಗಡಿ. ಒಳ್ಳೆ ಬಿಸ್ನೆಸ್. ನೀನೇ ಇದೆಯಲ್ಲ, ಇವನ್ PUC ಫೇಲ್ ಆಗ್ತಾನೆ, ನೀನೇ ಇಟ್ಬಿಡು. ಹಾ, ಲವ್ ಫೇಲ್ಯೂರ್ ಗಾಯ್ಸ್. ಸ್ಕೂಲಲ್ಲೇ ಲವ್ ಮಾಡಿ ಲವ್ ಬ್ರೇಕಪ್ ಆಗ್ಬಿಟ್ಟೈತೆ ಗೈಸ್. ಫುಲ್ ಅಪ್ಗ್ರೇಡೆಡ್ ವರ್ಷನ್ ರೆವಿನ್ ಅಂತೂ. ಗೈಸ್ ಏನು ಇಲ್ಲ ಗೈಸ್, ಆಗೋಕ್ಕಿಂತ ಮುಂಚೆನೆ ಬೇಕಾಯ್ತಾ? ಏನ್ ಹೇಳ್ತಾ ಇದ್ರ ಬಗ್ಗೆ? ಅಲ್ಲ ಲವ್ ಅಂದ್ರೆ ಏನು, ಸ್ಟಾರ್ಟ್ ಆಗ್ಬೇಕು. ಹಾ, ಸ್ಟಾರ್ಟ್ ಆಗದೆ ಇರೋದು ಎಂಡ್ ಆದ್ರೆ ಏನಂತಾರೆ ಅದನ್ನ? ಮಿಸ್ಟೇಕ್ ಅಂತಾರೆ, ಚೈಲ್ಡ್ಹುಡ್ ಮಿಸ್ಟೇಕ್ ಅಂತಾರೆ ಅದನ್ನ. ಆದ್ರೂ ಇವನು ಅಂಡರ್ 18 ನಮ್ ಜೊತೆ ಇದನ್ ನೋಡಿ, ಇದು ಫ್ರೆಂಡ್ಶಿಪ್ ಅಂತ ಅಲ್ವೇನಾ? ಮನೆಯಲ್ಲಿ ಮೆಟ್ಟ ಹೊಡ್ಸ್ಕೊಂಡ್ ಬರ್ತಾ ಇದೀನಿ. ಹೊಡ್ಸ್ಕೊಂಡ್ರು ಬರ್ತಾನೆ, ಅದೊಂದು ಖುಷಿ ಅಷ್ಟೇ. ಸೊ ಸಿಗೋಣ ಗೈಸ್, ಮತ್ತೆ ನೋಡೋಣ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಆಗ್ತೀವಿ ಅಂತ. ಗೈಸ್ ನಮ್ಮ ಮನೆಯಿಂದ ಹೊರಗೆ ಹಾಕಿದ್ರೆ ಜೋಯಲ್ ಅಣ್ಣ ನನಗೆ ಇದು ಏನೋ ಓಕೆ, ಸರಿ ನನ್ನ ಮನೆ ಕಡೆ ಸಿಗೋಣ ಗಾಯ್ಸ್. ಇಲ್ಲಿ ರೇವಿನ್ ಫೋನ್ ಕಳ್ಕೊಂಡಿದ್ದಾನಂತೆ ನೋಡಿ. ಸಿಕ್ತಾ? ಹುಡುಕ್ತಾ ಇದೆಯಲ್ಲ ಆ ಪಾರ್ಟಿ ಗೈಸ್. ಇವನ್ನೆಲ್ಲ ಇಲ್ಲಿ ಗಾಡಿ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ಟವನೆ ಫೋಟೋ ತೆಗಿಯ ಬಿಸಿಲಿ. ಇವಾಗ ಫೋನ್ ಹುಡುಕ್ತಾವ್ ಗೈಸ್. ಬಂದಾಗೆಲ್ಲ ಒಂದ್ ಕಿತಾಪತಿ ಮಾಡ್ಕೊತಾನೆ ಇರ್ತಾನೆ ಅವನು. ಹಾ ಎಲ್ಲ ಫೈಂಡಿಂಗ್ ಯುವರ್ ಡಿವೈಸ್. ಮನೆಗೆ ಹೆಂಗೋಯ್ತೀಯ ಗೊತ್ತಾಗುತ್ತೆ ಇವಾಗ ಅಷ್ಟೇ. ನಿನ್ನ ಸಾಯಿಸದೆ ಮನೇಲಿ ಹೋಗಿ ಫೋನ್ ಕಳ್ಕೊಂಡ್ ಬಂದೆ ಅಂತ. ಕಾಲ್ ಮಾಡಿ ಅದ್ರಾಗ ಕಾಲ್ ಮಾಡಿ ನಾನ್ ಮಾಡಲ್ಲ, ಕಾಲ್ ಮಾಡಿ ಇವಾಗ. ಜವಾಬ್ದಾರಿ ಇಲ್ಲ ಗೈಸ್ ಅವ್ನಿಗೆ. ನಾನು ನಿಮ್ ಫೋನ್ ಲೇಸಿ. ಇವಾಗ 3 ಗಂಟೆ, ಇವಾಗ ಫೋನ್ ಕಳ್ಕೊಂಡವನು. ಏನ್ ಮಾಡ್ತಾನೋ ಏನೋ ಗೊತ್ತಿಲ್ಲ ಬಿಡಿ. ಸಿಕ್ಕಿದ್ರೆ ಅವನ ಅದೃಷ್ಟ, ಇಲ್ಲ ಅಂದ್ರೆ ದುರದೃಷ್ಟ. ಸೊ ಗೈಸ್ ಇವಾಗ ಮತ್ತೆ ಸ್ಟಾಪ್ ಮಾಡಿದೀವಿ ಸೆಕೆಂಡ್ ಟೈಮು. ಕಾಫಿ ಕೇಳ್ತಾ ಇದೀವಿ ಗೈಸ್, ಎಲ್ಲೂ ಇಲ್ಲ ಕಾಫಿ, ಬರೀ ಟೀ ಐತಂತೆ. ಸೊ ಅದಕ್ಕೆ ಟೀನೇ ಕುಡಿತಾ ಇದ್ದೀನಿ. ಇಲ್ಲೇ ಬಾಯ್ಸ್ ಇಲ್ಲೇ ಇದಾರೆ. ನಿದ್ರೆ ಬರ್ತಿದ್ಯಂತೆ ನಮ್ಮ ಮನುಷ್ಯಗೆ. ನಿದ್ರೆ ಬರ್ತಿದ್ಯಾ? ಸಕ್ಕತ್ತಾಗಿ ಬರ್ತಿದ್ಯಲ್ಲ. 4 ಗಂಟೆ ಆಯ್ತು. ತಣ್ಣಗಿದೆ ಗಾಳಿ, ಮನೇಲಿ ಕಾಣಿಕೆ ಸಾಕಾಗಿದೆ. ಎಸಿ ನೇಚರ್ದು AC. ಗೈಸ್ ನನಗೆ ನಿದ್ದೆ ಬರ್ತಿಲ್ಲ. ನಿದ್ರೆ ಮಾಡಿದ್ರೆ ಅಷ್ಟೇ, ಮತ್ತೆ ಮನೆಗೆ ಹೋಗಕ್ಕಾಗಲ್ಲ. ನಿದ್ದೆ ಮಾಡಿದ್ರೆ ಚಿರನಿದ್ರೆ, ಚಿರನಿದ್ರೆ. ಒಂದ್ಸಲ ಮಲ್ಕೊಂಡ್ರೆ ಮತ್ತೆ ಎದ್ದೇಳೋದೇ ಇಲ್ಲ ಅಷ್ಟೇ. ದಟ್ ಇಸ್ ದ ಮೇನ್ ಥಿಂಗ್. ಸೊ ಗಾಡಿ ಓಡಿಸೋದೆ ನಾನು ಮತ್ತೆ ಜೋಸೆಫ್. ಸೊ ನಿದ್ರೆ ಮಾಡಬಾರ್ದು ಗೈಸ್, ನಿದ್ರೆ ಬರೋದು ಇಲ್ಲ ಓಡಿಸ್ಬೇಕಾದ್ರೆ ಗಾಡಿ. ಈ ಚಳಿಗೆ ಬಿಸಿ ಬಿಸಿ ಟೀ ಕುಡಿತಾ ಇದೀನಿ, ಕಾಫಿ ಇಲ್ಲ. ಸೊ ಗೈಸ್ ಇವ್ನ ಸೈಜ್ಗೆ ಹೆಲ್ಮೆಟೇ ಸಿಗಲ್ವತ್ತೆ ಗೈಸ್.
ಯಾವ ಹೆಲ್ಮೆಟ್? ಅವ್ನ್ ಸೈಜಿಗೆ ಕಸ್ಟಮೈಸ್ ಹೆಲ್ಮೆಟ್ ಮಾಡಿಸ್ಬೇಕು ಗಾಯ್ಸ್. ನಕ್ಕಿ ಸಾಕಾಗ್ತಿದೆ, ಮುಖ ಎಲ್ಲ ಒತ್ತುತ್ತಿದೆ, ಆಚೆ ಬರ್ತಿದೆ. 6 ಅಡಿ ಕಟ್ಟೋಡ್ಗೆ ಹೆಲ್ಮೆಟೇ ಸಾಳಲ್ಲ. ತಗೋ ಸರಿ ಗಾಯ್ಸ್ ಫುಲ್ ಕಾಮಿಡಿ ಗೈಸ್. ಸೊ ಗಾಯ್ಸ್, ಇವಾಗ ಪೆನ್ಕೊಂಡ ಫೋರ್ಟ್ ರೀಚ್ ಆಗ್ತಾ ಇದ್ದೀವಿ. ಸೊ ಇದು ಎಂಟ್ರೆನ್ಸ್ ಆಗಿರುತ್ತೆ. ಸೊ ನೋಡಿ ಮಾರ್ನಿಂಗ್ ವ್ಯೂ ಹೆಂಗಿದೆ ಅಂತ. ಫುಲ್ ಹೈವೇಲಿ ಬಂದರೆ ಇಲ್ಲಿ ಲೆಫ್ಟ್ ಸೈಡ್ ಬರಬೇಕಾಗುತ್ತೆ. ಇಲ್ಲಿ ಫೋರ್ಟ್ ಹೊಸ್ದಾಗಿ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ ಸನ್ರೈಸ್ ಪಾಯಿಂಟಿಗೆ ಹೋಗೋಣ. ತಿಳಿ ನೀಲಿ ಹಸಿರಷ್ಟು ಪತ್ತೇನಿದೆ, ಸಮಹೋಲಿಕೆ ಅದುವೇ ಮನಮೋಹಕ, ತಂಪಾದ ತಂಗಾಳಿ ಸಾತಿಗೆ ಏಕಾಂತವೇ ಇನ್ನು ಬಲು ಸೋಜಿಗ. ನೋಡ ನೋಡ ಎಷ್ಟು ಚಂದ. ಸೊ ಗಾಯ್ಸ್, ಫೈನಲಿ ರೀಚ್ ಆಗಿದ್ದೀವಿ. ಇವಾಗ ಟಾಪ್ ಅಲ್ಲಿ ಇದೀವಿ. ಟೈಮ್ ಇವಾಗ ಬಂದು ಟೈಮ್ ಎಷ್ಟು? ಟೈಮ್ 5:51 ಗೈಸ್, 5:51 AM. ನೋಡಿ ಬೆಳಿಗ್ಗೆ ಎಷ್ಟಾಗಿದೆ ನೋಡಿ, ವ್ಯೂ ನೋಡಿ ಗೈಸ್. ವಾವ್, ವ್ಯೂ ಮಾತ್ರ ಕ್ರೇಜಿ ಆಗಿದೆ ಗೈಸ್, ಕ್ರೇಜಿ ಆಗಿದೆ ಮಾತ್ರ ವ್ಯೂ. ಬಂದಿದ್ಕೋ ಸಾರ್ಥಕ ಗೈಸ್. ಎಲ್ಲಿ ಹೋಗ್ತಿದ್ಯಾ? ಇಲ್ಲ ಹೋಗೋಣ ಇರೋ ಒಟ್ಟಿಗೆ. ಈ ಕಡೆ ಸನ್ರೈಸ್ ಆಗೋದು ಗೈಸ್, ಸುತ್ತ ಬೆಟ್ಟ, ರೋಡ್ ಮಾತ್ರ ಕ್ರೇಜಿ ಆಗಿದೆ. ಓಡ್ಸಕ್ಕೂ ಸಕ್ಕದಾಗಿದೆ ಮಾತ್ರ. ತಣ್ಣಗಿದೆ, ಮಾರ್ನಿಂಗ್ ಫ್ರೆಶ್ ಗಾಳಿ ನೋಡಿ. ಅಲ್ಲಿ ರೋಡ್ ನೋಡಿ ಗೈಸ್ ಹೆಂಗಿದೆ ಅಂತ, ಕ್ರೇಜಿ ಆಗಿದೆ. ಆಕ್ಚುಲಿ ಅಲ್ಲಿದೆ ಫೋರ್ಟ್, ಹತ್ಬೋದಾ ಏನು ಅಂತ ನೋಡೋಣ. ಒಂದ್ ಸ್ವಲ್ಪ ಫೋಟೋ ಶೂಟ್ ಮಾಡಿ ಮತ್ತೆ ಸಿಗ್ತೀನಿ. ಏನು ಸುಖ ಓಲಾಡಿದೆ, ಏಕೋ ಮನ ತೇಲಾಡಿದೆ.